ಕನ್ನಡಿಗರಿಗೆ ಜೊತೆಗೆ ಚಿತ್ರರಂಗದ ಪ್ರತಿಯೊಬ್ಬರು ಕೂಡ ಒಂದು ಬೇಸರದ ಸಂಗತಿ ಅಂತಂದರೆ ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವರ ಸಮಾಧಿಯನ್ನು ಒಡೆದುಹಾಕಿರುವಂಥದ್ದು. ಈ ಬಗ್ಗೆ ಮಾತ್ರ ನಮ್ಮ ಜೊತೆಗೆ ವಿಷ್ಣು ಸರ್ ಅವರ ಜೊತೆಗೆ ಆತ್ಮೀಯ ಒಡನಾಟ ಹೊಂದಿದಂತಹ ರಾಜೇಂದ್ರ ಸಿಂಗ್ ಬಾಬು ಅವರಿದ್ದಾರೆ. ಸುಮಾರು 15 ಸಿನಿಮಾಗಳನ್ನು ಅವರಿಗೆ ನಿರ್ದೇಶನ ಮಾಡಿದ್ದಾರೆ. ವಿಷ್ಣುವರ್ಧನ್ ಅವರ ಹಿಂದೆ ಮುಂದೆ ಅವರ ಅಕ್ಕಪಕ್ಕ ಯಾವುದೇ ವಿಚಾರಗಳು ನಡೆದರೂ ಕೂಡ ಫಸ್ಟ್ ಗೊತ್ತಾಗ್ತಿದ್ದಂಥ ಅಥವಾ ಅದಕ್ಕೆ ಒಂದು ಸೊಲ್ಯೂಷನ್ ಹುಡುಕ್ತದಂತೂ ರಾಜೇಂದ್ರ ಸಿಂಗ್ ಬಾಬು ಅವ್ರು ಏನು ಹೇಳ್ತಾರೆ ಈ ಬಗ್ಗೆ ಕೇಳ್ತಾ ಹೋಗ್ತೀನಿ. ಸರ್, ನಿಜವಾಗ್ಲೂ ಇದು ಬೇಸರದ ಒಂದು ವಿಚಾರ. ಯಾಕಂದರೆ ಒಬ್ಬ ವ್ಯಕ್ತಿಯ ಸಾಧನೆ ಹೊರತಾಗಿ ಹೇಳಿದ್ರು, ಒಂದು ವ್ಯಕ್ತಿಯ ಸಮಾಧಿನ ಒಡೆದು ಹಾಕುವಂಥದ್ದು, ಕಣ್ಣ ಮುಂದೆನೇ ಒಡೆದು ಹಾಕುವಂಥದ್ದು ಒಂದು ಬೇಸರದ ವಿಚಾರ. ಅದರಲ್ಲೂ ಕೂಡ ಸಾಹಸ ಸಿಂಹ ವಿಷ್ಣುವರ್ಧನ್ ಅವರ ಒಂದು ಸಮಾಧಿನ ಒಡೆದು ಹಾಕ್ತಾರೆ ಅಂತಂದರೆ ನೀವು ಅವ್ರ ಜೊತೆ ಒಡನಾಟ ಹೊಂದಿದ್ದಂಥವ್ರು, ನಿಮಗೆ ಹೇಗೆ ತಗೊಳ್ತಿದ್ದೀರಿ ನಾನು ಅಂತೇಳಿ? ಅಲ್ಲ, ಅದೊಂದು ಶಾಕಿಂಗ್ ಆಯಿತು. ಇಷ್ಟು ದಿವಸ ಅದು ವಿವಾದದಲ್ಲಿದೆ. ಅವರು ಪಾಪ ಅಂಬರೀಷ್ ಇದ್ದಾಗ ತುಂಬ ಟ್ರೈ ಮಾಡೋದು. ನನಗೆ ತುಂಬ ಚೆನ್ನಾಗಿ ಜ್ಞಾಪಕ ಇದೆ. ಬಾಲಕೃಷ್ಣ ಅವರ ಮನೆಯವ್ರನ್ನ, ಅವ್ರ ಮಗಳನ್ನ ಎಲ್ಲ ಕರೆದು ಅಂಬರೀಷ್ ಭಾಳ ಟ್ರೈ ಮಾಡಿದ್ರು. ಕೊನೆಗೆ ಅಂಬರೀಷ್ ಅವ್ರಿಗೆ ಏನು ಇದು ಆಗ್ತಾಯಿಲ್ಲ ಅನ್ನೋ ಒಂದು ಮಾತನ್ನು ನನ್ನ ಹತ್ರ ಹೇಳಿದ್ದು ಅಂಬರೀಷ. ಎಷ್ಟು ಟ್ರೈ ಮಾಡಿದ್ರು ಅವ್ರು ಒಪ್ತಾ ಇಲ್ಲ, ಇದು ಒಳ್ಳೆ ಇದಾಗ್ತಾಯಿದೆ ಅಂತ. ಬಟ್ ಆದರೆ ಇದು ಇಷ್ಟು ದಿವಸ ಒಂಥರ ಬೂದಿ ಮುಚ್ಚಿದ ಕೆಂಡ ಥರ ಆಯಿತು. ಯಾವಾಗ ಕೋರ್ಟಿಂದ ಇದು ಹೊಡೆದಾಕ್ಬಿಟ್ರು ಥರ ಎಲ್ಲ ಕನ್ನಡಿಗರಿಗೆ ಮನಸ್ಸಿನಲ್ಲಿ ನೋವಾಗಿದೆ. ಬರೀ ವಿಷ್ಣು ಫ್ಯಾನ್ಸ್ ಅಂತೆ ಅಲ್ಲ, ಪ್ರತಿಯೊಬ್ಬರ ನಟನ ಎಲ್ಲ ಫ್ಯಾನ್ಸ್ಗೂ ಮತ್ತು ಕನ್ನಡಿಗರಿಗೆ ಈ ಥರ ಒಬ್ಬ ನಟನ ಇದನ್ನು ಒಂದು ನೆಲಸಮ ಮಾಡಿ ಅದನ್ನು ಏನು ಗುರ್ತೇ ಸಿಕ್ಕಬಾರ್ದು ಆ ಥರ ಕೋರ್ಟಿಂದ ಹೋಗಿ ಆರ್ಡ್ರ್ ತೊಗೊಂಬಂದು ಮಾಡಿದ್ದಾರೆ. ಅದು ಭಾಳ ಅದನ್ನು ಖಂಡಿಸ್ತೀವಿ. ಇದರಲ್ಲಿ ಯಾರು ತಪ್ಪು ಅಂತ ಹುಡುಕೋಕ್ಕೆ ಆಗ್ತಾಯಿಲ್ಲ. ಏಕೆಂದರೆ ಒಂದು ಕಡೆ ಅವ್ರು ಹೇಳ್ತಾರೆ ಇದು ನಮ್ಮ ಜಾಗ ಅಂತ, ಇನ್ನೊಂದು ಕಡೆ ಹೇಳ್ತಾರೆ ಯಾಕೆ ಇದನ್ನು ಮಾಡಬೇಕಾಗಿತ್ತು ಅಂತ. ಸರ್ಕಾರಕ್ಕೆ ಹೇಳ್ತಾರೆ, ಸರ್ಕಾರದವರು ಮೈಸೂರಲ್ಲಿ ಕೊಟ್ಟಿದ್ದೀವಿ ಅಂತ ಅವರು ಹೇಳ್ತಾ ಇದ್ದಾರೆ. ಆಮೇಲಿಂದ ಒಂದು ಪ್ರಪೋಸಲ್ಲು ಕಂಠೀರವ ಸ್ಟುಡಿಯೋಲೇ ಇದನ್ನು ಮಾಡೋಣ, ಶಿಫ್ಟ್ ಮಾಡೋಣ ಅಂತ ಆದಾಗಲೂ ಅದು ಏನೋ ಪ್ರಾಬ್ಲಮ್ ಆಗಿ ಕಂಠೀರವಾಗೂ ಆಗಲಿಲ್ಲ. ಹೀಗಾಗಿ ಅದು ಇದನ್ನು ಒಂದು ಪುಣ್ಯಭೂಮಿ ಜಾಗನ, ಅಷ್ಟು ಜಾಗನಾದರೂ ಏನಾದರೂ ಮಾಡಿ ಅವರೇನಾದರೂ ದುಡ್ಡು ಡಿಮ್ಯಾಂಡ್ ಮಾಡಿದರೆ ಪ್ರತಿಯೊಬ್ಬರು ನಾವುಗಳೆಲ್ಲ ಸೇರಿ ದುಡ್ಡು ಹಾಕಿ ಇಂಡಸ್ಟ್ರಿನೇ ಅದು ತಗೋಬೋದಾಗಿತ್ತು. ಇಲ್ಲ, ಸರ್ಕಾರಕ್ಕೆ ಹೇಳಿದರು, ಸರ್ಕಾರವರು ಮಾಡಬೇಕಾಗಿತ್ತು. ಹೀಗಾಗಿ ಅದು ಒಂದು ಥರ ವಿಷ್ಣು ಆತ್ಮಕ್ಕೆ ಒಂಥರ ನೋವೇ ಅದು. ಏಕೆಂದರೆ ಅವನು ಯಾವತ್ತೂ ಯಾರಿಗೂ ಏನೂ ಹೇಳ್ಕೊಳ್ಳೋದಿಲ್ಲ. ಅವನು ಸ್ವಂತ ಅವನೇ ಅದನ್ನು ನುಂಗ್ಕೊಂಡು ಅವನೇ ಸಫರ್ ಮಾಡೋನು, ನನಗೆ ಗೊತ್ತಿರೋ ಪ್ರಕಾರ. ಇದು ವಿಚಾರದಲ್ಲೂ ಹಾಗೆ ಆಯಿತು. ಬಟ್ ಆದರೂ ಈಗಲೂ ಏನೂ ಇದಿಲ್ಲ. ಸರ್ಕಾರ ಮನಸ್ಸು ಮಾಡಿ ಎಲ್ಲರೂ ಚಿತ್ರರಂಗದವ್ರು ಸೇರಿ ಅದನ್ನು ಅಷ್ಟನ್ನು ಆ ಜಾಗನ ಉಳಿಸ್ಕೊಳ್ಳೋಕ್ಕೆ ಯಾವ್ಯಾವ ರೀತಿಯಲ್ಲಿ ಪ್ರಯತ್ನ ಪಡಬೇಕು. ಏಕೆಂದರೆ ಇದೊಂದು ಎಮೋಷ್ನಲ್ ಪಾಯಿಂಟ್. ಇದು ಕಾನೂನು ಅವೆಲ್ಲ ಆಮೇಲೆ, ಬಟ್ ಒಂದು ಎಮೋಷನ್ ಪಾಯಿಂಟ್ ಆದ್ದರಿಂದ ಇದನ್ನು ಬಗೆಹರಿಸಲೇಬೇಕು. ಸರ್ಕಾರ ಒಂದು ಮನಸ್ಸು ಮಾಡಿ, ಕನ್ನಡ ಸಂಸ್ಕೃತಿ ಇಲಾಖೆ ಇದೆ, ನಮ್ಮ ಮುಖ್ಯಮಂತ್ರಿಗಳು ಅಷ್ಟೇ. ಮುಖ್ಯಮಂತ್ರಿಗಳ ಹತ್ರ ನಾನೇ ಭಾರತೀಯರನ್ನ ಕರ್ಕೊಂಡೋಗಿದ್ದೆ ಮೈಸೂರಿಗೆ. 5 ಎಕರೆ ಕೇಳಿದ ತಕ್ಷಣ 1 ಸೆಕೆಂಡಲ್ಲಿ ಪಾಪ ಸೈನ್ ಮಾಡಿಕೊಟ್ರು. ಅಲ್ಲಿಗೆ ಆಲ್ರೆಡಿ 15 ಕೋಟಿಯಷ್ಟು ದುಡ್ಡು ಅನುದಾನ ಕೊಟ್ಟರು. ಇದು ಎಲ್ಲಿ ಮಿಸ್ ಹೊಡೀತು, ಯಾತಕ್ಕೆ ಮಿಸ್ ಹೊಡೀತು ಅನ್ನೋದು ಒಂದು ಪ್ರಶ್ನೆ. ಬಟ್ ಆದರೂ ಈಗಲೂ ಕಾಲ ಮಿಂಚಿಲ್ಲ. ನಾವೆಲ್ಲ ಒಂದು ಒಗ್ಗಟ್ಟಿಗೆ ಸೇರಿದ್ರೆ ಸರ್ಕಾರನೂ ಜೊತೆಗಿಟ್ಕೊಂಡು ಖಂಡಿತ ಅದನ್ನು ಸಾಲ್ವ್ ಮಾಡ್ಬೋದು ಅನಿಸುತ್ತೆ ನನಗೆ. ಸರ್, ಮುಖ್ಯವಾಗಿ ಒಂಚೂರು ಹಿಂದೆ ಹೋಗೋದಾದರೆ ಆ ವಿಷ್ಣು ಸರ್ನ ಅಭಿಮಾನ್ ಸ್ಟುಡಿಯೋದಲ್ಲಿ ಅಂತ್ಯಕ್ರಿಯೆ ಮಾಡುವಂಥ ಸಿಚುವೇಶನ್ ಬಂದಾಗ ಆ ಡಿಸಿಷನ್ ಹೆಂಗಾಯಿತು, ಅದ್ರ ಹಿನ್ನೆಲೆ ಏನಾಯಿತು ಸ್ವಲ್ಪ ಹೇಳ್ಬೋದು ಸರ್? ಅದು ಯಾವಾಗ ಯಾರೂ ಎಕ್ಸ್ಪೆಕ್ಟ್ ಮಾಡದಿದ್ದ ವಿಷ್ಣುದು ಡೆತ್ ಶಾಕ್ ಎಲ್ಲರಿಗೂ. ಏಕೆಂದರೆ ನಾನೇ 26ನೇ ತಾರೀಕು ಬೆಳಗ್ಗೆ ಹೋಗಿ ಕತೆ ಹೇಳಬೇಕಾಗಿತ್ತು ಹೊಸ ಪಿಕ್ಚರ್ದು. ಬೇಡ, ಫಸ್ಟಿಗೆ ಕೇಳೋಣ, ಡಿಸೆಂಬರಲ್ಲ, ನಾನು ನೀನು ಅಂಬರೀಷ ಎಲ್ಲ ಊಟ ಮಾಡಿಬಿಟ್ಟು ಸೇರೋಣ ಅಂತ. ಸೊ ನೆಕ್ಸ್ಟ್ ಡೇ ಮಾರ್ನಿಂಗ್ 29ಕ್ಕೆ ಈ ಪಾಸ್ ಡೇ ಅಂದ ತಕ್ಷಣ ಆ ಶಾಕ್ ಯಾರೂ ತಡ್ಕೊಳ್ಳೋಕ್ಕೆ ಆಗಲಿಲ್ಲ. ಬಿಕಾಸ್ ಇಟ್ಸ್ ಸಚ್ ಎ ಯಂಗ್ 59 ಯಾವಮ್ಮ. ಆಗ ಅದೇನಾಯಿತು, ಸರ್ಕಾರ ಎಲ್ಲರೂ ಸೇರಿ ಚಿಂತನೆ ಮಾಡುವಾಗ ಅದನ್ನು ಕಂಠೀರವಾಗೇ ಶಿಫ್ಟ್ ಮಾಡ್ಬೋದಾಗಿತ್ತು. ಅದು ಯಾತಕ್ಕೆ ಅಲ್ಲಿಗೆ ಮಾಡಲಿಲ್ಲ ಗೊತ್ತಾಗಲಿಲ್ಲ. ಯಾಕೆ ನಮ್ಗ್ಯಾರಿಗೂ ಏನೂ ಕರೆದಿರಲಿಲ್ಲ. ಆವತ್ತು ಅಂಬರೀಷ್ ಮಾತ್ರ ಇದ್ದರು ಇದರಲ್ಲಿ. ಪಾಪ ಅಂಬರೀಷು ಯಾವುದೋ ಒಂದು ಇಂಟೆನ್ಷನ್ ಏನೂ ಇಟ್ಕೊಂಡಿರಲಿಲ್ಲ. ಸೊ ಒಂದು ಸಿನಿಮಾ ಸ್ಟುಡಿಯೋ ಅಲ್ವಾ, ಇಲ್ಲಿ ಕಂಠೀರವ ಸ್ಟುಡಿಯೋದಲ್ಲಿ ಆಗಿದೆಯಲ್ಲ, ಹಾಗೆ ಅಭಿಮಾನಲ್ಲಿ ಆಗಲಿ ಅನ್ನೋ ಒಂದು
ಉದ್ದೇಶದಿಂದ ಮಾಡಿರ್ಬೋದು. ಆಮೇಲೆ ಅವರು ಅದನ್ನು ಲೇಔಟ್ ಮಾಡಿಕೊಂಡ್ರು, ಆಮೇಲಿನ ಪ್ರಶ್ನೆ ಅದು. ಮೊದಲು ಅದನ್ನು ಇದು ಮಾಡಿದಾಗ ಯಾವುದೇ ಲೇಔಟಿನ ಪ್ರಶ್ನೆ ಇರಲಿಲ್ಲ. ಆಮೇಲೆ ಅದು ಸರ್ಕಾರದ ಜಾಗನೇ, ಯಾವುದೋ ಅಭಿಮಾನ್ ಸ್ಟುಡಿಯೋ ಸರ್ಕಾರ ಲೀಸ್ ಕೊಟ್ಟಿರೋವಂಥ ಜಾಗ. ಅದನ್ನು ಕೆಣಕಿದಾಗ ಅದರಲ್ಲಿ ಸರ್ಕಾರದ ಕೆಲವು ಅಧಿಕಾರಿಗಳು ಅದನ್ನು ಲೇಔಟ್ ಮಾಡೋಕ್ಕೆ ಪರ್ಮಿಷನ್ನೇ ಕೊಡಬಾರ್ದಾಗಿತ್ತು. ಇಟ್ ಈಸ್ ಓನ್ಲಿ ಮೆಂಟ್ ಫಾರ್ ಎ ಸ್ಟುಡಿಯೋ, ಆ ಸ್ಟುಡಿಯೋಗಂತ ಇತ್ತು. ಅದನ್ನು ಲೇಔಟ್ ಮಾಡೋಕ್ಕೆ ಕೆಲವರು ರಾಜಕಾರಣಿಗಳು ಸೇರಿದ್ದಾರೆ, ಕೆಲವರು ಅಧಿಕಾರಿಗಳು ಸೇರಿ ಅದಕ್ಕೆ ಲೇಔಟ್ ಮಾಡೋಕ್ಕೆ ಪರ್ಮಿಷನ್ ಕೊಟ್ಟಿದ್ದಾರೆ. ಸರ್, ಇನ್ನೊಂದು ಮುಖ್ಯವಾಗಿ ಕೇಳಬೇಕಂದ್ರೆ ಈ ಆ ಒಂದು ಸನ್ನಿವೇಶದಲ್ಲಿ, ಆ ಕಾರ್ಯ ಎಲ್ಲ ಆಗೋ ಸಂದರ್ಭದಲ್ಲಿ ಕೆಲವೊಂದು ಚಿಕ್ಕ ಪುಟ್ಟ ಕ್ಲಿಪ್ಸ್ಗಳು ಮಾತ್ರ ನಾವು ನೋಡ್ತಾ ಇದ್ದೀವಿ. ಬಟ್ ನೀವು ಕಣ್ಣಾರೆ ಅದನ್ನು ವಾಸ್ತವನ ನೋಡಿದ್ರಿ, ಆ ದಿನ ಹೇಗಿತ್ತು ಅಂತ ಹೇಳಿ ಅಲ್ಲಿ ಆ ಜಾಗದಲ್ಲಿ? ಅಲ್ಲ, ಅದು ಎಮೋಷ್ನಲ್ಲು. ಆ ಥರ ಒಂದು ಜನಸಾಗರ ಯಾವ ರೀತಿ ಸೇರಿದ್ರು ಅಂತ ಹೇಳಿದ್ರೆ ಎಕ್ಸ್ಪೆಕ್ಟ್ ಮಾಡೋಕ್ಕೆ ಆಗಿರಲಿಲ್ಲ. ನಮಗೆಲ್ಲ ವಿಷ್ಣುವರ್ಧನ್ಗೆ ಇಷ್ಟು ಫ್ಯಾನ್ಸ್ ಇದ್ದಾರಾ ಅನಿಸ್ಬಿಟ್ಟಿತ್ತು. ಆ ಥರ ಒಂದು ಜನಸಾಗರ ಅಲ್ಲಿ ಸೇರಿತ್ತು. ಆಮೇಲಿಂದ ಅದೊಂದು ತುಂಬಾ ವಿಷ್ಣುವರ್ಧನ್ನ ಬೀಳ್ಕೊಡೋದಿದೆಯಲ್ಲ, ತುಂಬ ಒಂಥರ ಪೇಯ್ನ್ ಆಗಿತ್ತು ಎಲ್ಲರಿಗೂ, ಅಲ್ಲಿದ್ದವ್ರಿಗೂ ನಮಗೂ ಎಲ್ಲ. ಎಸ್ಪೆಷಲಿ ಹೆಂಗಸರಿಗೆ, ಲೇಡಿ ಆಡಿಯನ್ಸು ಅವನಿಗೆ ತುಂಬ ಇದ್ದರು. ಅದೇ ಅಲ್ಲೇ ಗೊತ್ತಾಗಿದ್ದು, ಇಷ್ಟೊಂದು ಜನ ಲೇಡಿ ಆಡಿಯನ್ಸು ಹೆಂಗಸರು ವಿಷ್ಣುವರ್ಧನ್ನ ಲೈಕ್ ಮಾಡಿರೋವಂಥ ಆ್ಯಕ್ಟರ್ ಒಬ್ಬ ಅಂತ. ಬಟ್ ಯಾರು ಆ ದುರಂತದಲ್ಲಿ ಆ ಶಾಕಲ್ಲಿ ಏನು ವ್ಯಕ್ತಪಡಿಸ್ಬೇಕು ಅಂತಲೇ ಗೊತ್ತಾಗಲಿಲ್ಲ. ಆಯಿತು, ವಿಷ್ಣು ಸರ್ ಅವರ ಅಂತ್ಯಕ್ರಿಯೆ ಆಯಿತು, ಅದೇ ಜಾಗದಲ್ಲಿ ಕಾರ್ಯಗಳೆಲ್ಲೂ ಮುಗಿದು ಆನಂತರ ಅಲ್ಲಿ ಅವರಿಗೊಂದು ಚಿಕ್ಕದಾಗಿ ಒಂದು ಸ್ಮಾರಕವನ್ನು ಗುಡಿ ಕಟ್ಟುವಂಥ ಕೆಲಸವೂ ಕೂಡ ಆಯಿತು. ಜೊತೆಗೆ ಅದು ಪುಣ್ಯಭೂಮಿಯಾಗಿ ಪರಿವರ್ತನೆ ಆಯಿತು. ಎಲ್ಲ ಅಭಿಮಾನಿಗಳು ಬಂದು ಕಾಯಿ ಹೊಡೆದು ಅವ್ರಿಗೆ ಪೂಜೆ ಮಾಡಿ ಅವರ ಒಂದು ನಮನ ಸಲ್ಲಿಸುವಂಥದ್ದು, ಅವರ ಪ್ರೀತಿ ಅಥವಾ ಅವರ ಆಶೀರ್ವಾದ ಪಡೆದು ಹೋಗುವಂಥ ಕೆಲಸವನ್ನು ರೆಗ್ಯುಲರಾಗಿ ಮಾಡ್ತಾಯಿದ್ರು. ನೀವು ಕೂಡ ಹಲವಾರು ಅಲ್ಲಿ ಕಾರ್ಯಕ್ರಮಗಳು, ಹಲವಾರು ಬರ್ತ್ಡೇ ಅಥವಾ ಡೆತ್ ಡೇ ಆ್ಯನಿವರ್ಸರಿ ಇದ್ದಾಗ ಹಲವಾರು ಕಾರ್ಯಕ್ರಮಗಳಿಗೆ ಹೋಗಿರ್ತೀರಿ. ಅವತ್ತಿನ ಒಂದು ದೃಶ್ಯ ಮತ್ತು ಈಗಿನ ಮೊನ್ನೆ ನೀವು ಆಗಿದಂಥ ದೃಶ್ಯವನ್ನು ನೋಡಿದಾಗ ಏನು ಅನ್ಸುತ್ತೆ ಸರ್ ನಿಮಗೆ? ಅಲ್ಲ, ಈ ಮೊನ್ನೆದು ಒಂದು ಅದು ಒಂಥರ ಪುಣ್ಯಭೂಮಿ ಅಂತ ಒಂದು, ಹೇಗೆ ಒಂದು ಟೆಂಪಲ್ ಇರುತ್ತೆ, ಒಂದು ಮನುಷ್ಯನ ಅಲ್ಲಿ ಒಂದು ಸಮಾಧಿ ಥರ ಮಾಡುವಾಗ ಅದಕ್ಕೆ ಎಮೋಷನ್ ಅಟ್ಯಾಚ್ಮೆಂಟ್ ಎಷ್ಟೊಂದಿರುತ್ತೆ, ಅದೆಲ್ಲ ಇತ್ತು. ಇವತ್ತು ಸಡನ್ನಾಗಿ ಅಲ್ಲಿ ಏನೂ ಇಲ್ಲ ಅಂದಾಗ ಅದು ರಾತ್ರಿ ಕೋರ್ಟಿಂದ ತಂದು ಮಾಡಿರೋದು. ಅದರ ಉದ್ದೇಶನೇ ಅದನ್ನು ಉಳಿಸ್ಬಾರ್ದು ಅಂತ ಅವರ ಉದ್ದೇಶ. ಆದ್ದರಿಂದನೇ ಅವ್ರು ಕೋರ್ಟಿಂದ ಆರ್ಡ್ರ್ ತೊಗೊಂಬಂದು ಈ ಒಂದು ಸರ್ಕಾರನೂ ಅದಕ್ಕೆ ಕೈ ಹಾಕ್ದಂಗೆ ಮಾಡಿದ್ದಾರೆ. ಬಟ್ ಏನು ಈಗಲೂ ಕಾಲ ಮಿಂಚಿಲ್ಲ. ಅದ್ರ ಮೇಲೆ ಒಂದು ರಿಟ್ ಹಾಕಿ ಸರ್ಕಾರ ಹಳೆ ಫೈಲ್ ತೆಗೆದು ಅವ್ರು ಅಷ್ಟು ಜಾಗನೂ ವಹಿಸ್ಕೋಬೋದು ಜಾಗ. ಬಿಕಾಸ್ ಇಟ್ ಈಸ್ ಗಿವನ್ ಫಾರ್ ಓನ್ಲಿ ಸ್ಟುಡಿಯೋ ಪರ್ಪಸ್, ಇಟ್ ಈಸ್ ನಾಟ್ ಫಾರ್ ಎ ಲೇಔಟ್. ಯಾರೋ ಸರ್ಕಾರ ಮಾಡಿದ ತಪ್ಪಲ್ಲಿ ಎಷ್ಟೋ ಕೇಸ್ಗಳಲ್ಲಿ ಓಪನ್ ಮಾಡಿ ಅದಕ್ಕೆ ಒಂದು ಇದು ಸಿಕ್ಕಿದೆ, ಪರಿಹಾರ ಸಿಕ್ಕಿದೆ. ಯಾರೋ ತಪ್ಪು ಮಾಡಿಬಿಟ್ರು ಅಂಥೇಳಿ ಅದು ಪರ್ಮನೆಂಟ್ ಆಗೋಕ್ಕೆ ಸಾಧ್ಯ ಇಲ್ಲ. ನ್ಯಾಯ ಇದೆ, ಕೋರ್ಟ್ಗಳಿದೆ. ಆಮೇಲೆ ಅದರ ಸರ್ಕಾರ ಕೊಟ್ಟಿದ್ದು ಯಾತಕ್ಕದು ಕೊಟ್ಟಿದ್ದು, ಅಭಿಮಾನ್ ಸ್ಟುಡಿಯೋ ಅನ್ನೋದು ಒಂದು ಸ್ಟುಡಿಯೋ ಆಗಲಿ ಕರ್ನಾಟಕದಲ್ಲಿ ಅಂತ. ಇವರು ಅದನ್ನು ಲೇಔಟ್ ಮಾಡಿಬಿಟ್ಟು ಸೈಟ್ ಮಾರಿಬಿಟ್ರು ಅನ್ನೋದಕ್ಕೆ ಅವ್ರು ಹೇಳೋ ಇದೇ ವರ್ಷನ್ ಆಗುತ್ತಾ? ಸರ್ಕಾರದ ವರ್ಷನ್ ಕೇಳಬಾರ್ದ? ಅದರ ಅಗ್ರಿಮೆಂಟ್ಸ್ ಎಲ್ಲ ತೆಗಿಬೇಕೀಗ. ತೆಗೆದುಬಿಟ್ಟು ಸರ್ಕಾರ ಒಂದು ಕಮಿಟಿ ಮಾಡಿ ಮತ್ತೆ ಕೋರ್ಟಿಗೆ ಹಾಕ್ಬೋದು. ನಾನು ಮಾತಾಡ್ತೀನಿ ಸಿದ್ದರಾಮಯ್ಯನವ್ರ ಹತ್ರ, ಒಂದು ಕಮಿಟಿ ಮಾಡಿಸಿ, ಒಂದು ಎನ್ಕ್ವೈರಿ ಹಾಕಿಸಿ, ಒಂದು ಇದು ಮಾಡಿಸಿ ಸರ್ ಅಂತ. ಸರ್, ಆ ಚರ್ಚೆ ನಡೀತದೆ. ನೀವೆಲ್ಲ ಹಿರಿಯರಿದ್ದೀರಿ, ಆಮೇಲೆ ವಿಷ್ಣು ಸರ್ ಅವರ ಆತ್ಮೀಯ ಬಳಗದಲ್ಲಿ ಇದ್ದಂಥವ್ರು ನೀವು ಕೂಡ. ಮತ್ತು ಚಿತ್ರರಂಗದಲ್ಲಿ ಆಗು ಹೋಗುಗಳು ಹೇಗೆ ಬೆಳೆದು ಬಂತು ಎಲ್ಲವೂ ಇತಿಹಾಸವೇ ಗೊತ್ತಿದೆ. ಚಿತ್ರರಂಗದ ಸೇವೆ ಯಾರ್ಯಾರು ಮಾಡಿದ್ರು, ಹಿರಿಯ ರಾಜ್ಕುಮಾರ್ ಆಗಿರ್ಬೋದು, ಅಥವಾ ವಿಷ್ಣು ಸರ್ ಆಗಿರ್ಬೋದು, ಅಥವಾ ಅಂಬರೀಷ್ ಸರ್ ಆಗಿರ್ಬೋದು, ಪ್ರತಿಯೊಬ್ಬರು ಕೊಡುಗೆ ದೊಡ್ಡ ಮಟ್ಟದಲ್ಲಿದೆ. ಹಾಗಾಗಿ ಅಂತಹ ಕಲಾವಿದರಿಗೆ ಒಂದು ಗೌರವ ಸಿಗಬೇಕಾದ ಅವಶ್ಯಕತೆ ತುಂಬ ದೊಡ್ಡ ಮಟ್ಟದಾಗಿದೆ. ಹಾಗಾಗಿ ನೀವು ಕಮಿಟಿಯನ್ನು ಮುಂದಾಳತ್ವ ವಹಿಸ್ಕೊಂಡು ಚೆನ್ನಾಗಿರುತ್ತೆ ಅಂತ ಅನಿಸುತ್ತೆ. ಅಯ್ಯೋ, ನನಗಲ್ಲ, ಅದು ಲೀಗಲಿಂದ ಆಗಬೇಕು. ಲೀಗ್ಯಾಲಿಟಿಯಿಂದ ಒಂದು ನಮ್ಮ ಪೊನ್ನಣ್ಣವ್ರಿದ್ದಾರೆ, ನಮ್ಮ CM ಅವ್ರಿಗೆ, ಅವರು ಕಾನೂನು ಸಲಹೆಗಾರರು, ಅವ್ರನ್ನ ಇಟ್ಕೊಂಡ್ರೆ ನಾವೆಲ್ಲ ಏನು ಬೇಕು ಜೊತೆಯಲ್ಲಿ ಅದರ ಚರಿತ್ರೆ ತೆಗಿಲಿ. ಬಾಲಣ್ಣ ಅವ್ರ ಸ್ಟುಡಿಯೋ ಯಾತಕ್ಕೆ ಕೊಟ್ಟಿತ್ತು, ಅದನ್ನು ಲೇಔಟ್ ಮಾಡೋಕ್ಕೆ ಪರ್ಮಿಷನ್ ಇದೆಯಾ, ಯಾರು ಪರ್ಮಿಷನ್ ಕೊಟ್ಟರು, ಯಾತಕ್ಕೆ ಕೊಟ್ಟರು? ಈಗ ಸರ್ಕಾರದಲ್ಲಿ ಎಷ್ಟೋ ಲೂಪ್ ಹೋಲ್ಸ್ಗಳು ಇರುತ್ತೆ, ಆ ಲೂಪ್ ಹೋಲ್ಸ್ನ ಯೂಸ್ ಮಾಡಿಕೊಂಡು ಮಾಡಿಬಿಡ್ತಾರೆ. ಬಟ್ ಈ ಪರಿಸ್ಥಿತಿಲಿ ಮಾಡ್ಬೋದಾ ಇಲ್ವಾ ಅನ್ನೋದನ್ನು ಒಂದು ಟ್ರೈ ಮಾಡ್ಬೋದು. ಒಂದೆರಡು ಕ್ವಶನ್ಸ್ ಕೇಳ್ತೀನಿ, ಯಾಕಂದರೆ ವಿಷ್ಣು ಸರ್ ಒಡನಾಟ ಹೊಂದಿದ್ದಾರೆ. ಅವರು
ಆಧ್ಯಾತ್ಮದ ಬಗ್ಗೆ ಹೆಚ್ಚು ಒಲವು ತೋರಿಸ್ತಾ ಇದ್ದಂಥವ್ರು, ನಿಮ್ಗೆ ಗೊತ್ತು ಪೂಜೆ ಪುನಸ್ಕಾರಗಳೆಲ್ಲವೂ ಕೂಡ ಮಾಡ್ತಾ ಇದ್ದಂಥವ್ರು. ಈ ಸಾವು ನೋವುಗಳ ಬಗ್ಗೆ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಂಡಿದ್ದು, ಹಂಚ್ಕೊಂಡಿದ್ದು, ಈ ಥರದ ಘಟನೆಗಳ ಬಗ್ಗೆ ಯಾವತ್ತೂ ಮಾತಾಡಿದ್ದೇನೆ ಇದೆಯಾ ಸರ್? ಆಧ್ಯಾತ್ಮದ ಬಗ್ಗೆ ಜಾತಕ ಆಧ್ಯಾತ್ಮಿಕ ಭಾಳ. ಹೇಗೆ ನನ್ನ ಎಷ್ಟೋ ಸರಿ ಬೆಳಗಿನ ಜಾವ ಮನೆಗೆ ಬಂದುಬಿಟ್ಟು ನಡಿ ಶೃಂಗೇರಿಗೆ ಹೋಗೋಣ, ನಡಿ ಮೂಕಾಂಬಿಕೆ ಟೆಂಪಲ್ಗೆ ಹೋಗೋಣ ಅಂತ ಬೆಳಗ್ಗೆ 6 ಗಂಟೆಗೆ ನನಗಿನ್ನೂ ಗೊತ್ತೇ ಇರೋಲ್ಲ. ಮನೇಲಿ ಬಂದು ಕಾಫಿ ಮಾಡಿ ಕುಡಿದ್ಬಿಟ್ಟು ಹಾಗೆ ಸೂಟ್ಕೇಸ್ ಎತ್ಕೊಂಡು ಹೋಗೋದು. ಆ ಥರದ್ದೆಲ್ಲ ತುಂಬಾ ಆತನಿಗೆ ಇತ್ತು. ಆಮೇಲೆ ಉಡುಪಿಯಲ್ಲಿ ಬನ್ನಂಜೆ ಗೋವಿಂದಾಚಾರ್ಯರ ಜೊತೆಯಲ್ಲಿ ಭಾಳ ಒಡನಾಟ ಇತ್ತು. ಅದರಲ್ಲಿ ಎಲ್ಲ ತುಂಬಾ ಆತ್ಮ ಏನು, ಸಾವೇನು, ಮನುಷ್ಯನ ಒಳಗಡೆ ಏನು, ಎಲ್ಲ ಈ ಥರದ ಬಗ್ಗೆ ಭಾಳ ತಿಳ್ಕೊಂಬಿಟ್ಟಿದ್ದೆ. ಮೆಡಿಟೇಷನ್ನು, ಆಮೇಲಿಂದ ಆತ್ಮ ಅಂದರೆ ಏನು, ಧ್ಯಾನ ಅಂದರೆ ಏನು, ಇದ್ರ ಬಗ್ಗೆ ಎಲ್ಲ ಬೇಕಾದ್ರೆ ಗಂಟೆಗಟ್ಟಲೆ ಮಾತಾಡೋ ಕೆಪಾಸಿಟಿ ವಿಷ್ಣುವಿಗೆ ಬಂದುಬಿಟ್ಟಿತ್ತು. ಒಂಥರ ಆ ವಯಸ್ಸಿನಲ್ಲಿ, ಅಂದರೆ 59 ಇನ್ನೂ ಚಿಕ್ಕದು, ಬಟ್ ಆಧ್ಯಾತ್ಮಿಕವಾಗಿ ಒಂದು ಹತ್ತಿರ ದೇವರು ಇವೆಲ್ಲ ತುಂಬಾ. ಯಾಕೆಂದರೆ ಪೂಜೆ ಪುನಸ್ಕಾರ ನಾನೇ ಅವನ ಮನೇಲಿ ಎಷ್ಟೋ ಸರಿ ಕರ್ಕೊಂಡೋಗಿ ಪೂಜೆಗಳು ಮಾಡಿಸಿದ್ದೀನಿ. ಸರ್, ಈಗ ಫೈನಲಿ ಅಭಿಮಾನಿಗಳೆಲ್ಲರಿಗೂ ತುಂಬ ನೋವಾಗಿದೆ, ಚಿತ್ರರಂಗದವರಿಗೆ ತುಂಬ ನೋವಾಗಿದೆ, ನಿಮ್ಮಂಥ ಆತ್ಮೀಯ ಸ್ನೇಹಿತರಿಗೆ ತುಂಬ ನೋವಾಗಿದೆ ಈ ಒಂದು ಘಟನೆ ಆಗಿರೋದ್ರಿಂದಾಗಿ. ಹಾಗಾಗಿ ಓವರಾಲ್ ಈ ಒಂದು ಸಮಸ್ಯೆ ಬಗೆಹರೋ ನಿಟ್ಟಿನಲ್ಲಿ ರಂಜಿತ್ ಸಿಂಗ್ ಬಾಬು ಅವರು, ಬಾಲಣ್ಣ ಅವರ ಕುಟುಂಬಕ್ಕಾಗಿರ್ಬೋದು ಅಥವಾ ಸರ್ಕಾರಕ್ಕಾಗಿರ್ಬೋದು ನೇರವಾಗಿ ಹೇಳಿದ್ರೆ ಏನು ಹೇಳ್ಬೋದು? ಅಲ್ಲ, ಬಾಲಣ್ಣ ಅವ್ರ ಕುಟುಂಬಕ್ಕೆ ಏನು ಹೇಳೋಕ್ಕಾಗಲ್ಲ. ಯಾಕೆಂದರೆ ಅದನ್ನು ಹೇಳಿ ಅವರ ಡಾಟರೇ ನನಗೆ ಗೊತ್ತಿಲ್ಲದೆ ನನ್ನ ತಮ್ಮ ಮಾಡಿದ್ದಾರೆ ಅಂತ ನೆನ್ನೆ ಎಲ್ಲೋ ನೋಡಿದೆ. ಈಗ ಸರ್ಕಾರನೇ ಮಾಡಬೇಕು. ಏಕೆಂದರೆ ಅದರ ಓನರು ಸರ್ಕಾರದವರು, ಕೊಟ್ಟಿದ್ದು ಸ್ಟುಡಿಯೋಗೆ ಸರ್ಕಾರ. ಸೊ ಸರ್ಕಾರ ಈಗ ಅದನ್ನು ಎನ್ಕ್ವೈರಿಗೆ ಹಾಕಿ ಆ ಪೋರ್ಷನ್ನ ಏನು ಕೊಡಬೇಕು ಆರ್ಡ್ರ್ ಪಾಸ್ ಮಾಡ್ಬೋದು, ಅದನ್ನು ಅಕ್ವೈರ್ ಮಾಡ್ಕೋಬೋದು. ಸರ್ಕಾರಕ್ಕೆ ಅಧಿಕಾರ ಇದೆ. ಇವ್ರು ಅಕ್ವೈರ್ ಮಾಡ್ಕೊಂಬಿಡ್ಲಿ, ಈಗ ಆಮೇಲೆ ಅವ್ರು ಕೋರ್ಟಲ್ಲಿ ಓಡಾಡಲಿ. ಅವ್ರು ಕೋರ್ಟಲ್ಲಿ ಓಡಾಡಿದಾಗ ಸರ್ಕಾರ ಹೇಳ್ಬೋದು ಇದು ನಾವು ಸ್ಟುಡಿಯೋಗೆ ಕೊಟ್ಟಿದ್ದು ಲೇಔಟ್ಗೆ ಅಲ್ಲ ಅಂತ. ಆಮೇಲೆ ಯಾರು ಲೇಔಟಿಗೆ ಕೊಟ್ಟವರು ಅವ್ರಿಗೆ ಪನಿಷ್ ಮಾಡಬೇಕು. ಅಲ್ಲಿಗೆ ಅದನ್ನು ಎನ್ಕ್ವೈರಿ ಮಾಡಿದ್ರೆ ಯಾರು ಲಂಚ ತಗೊಂಡಿದ್ದಾರೆ, ಯಾವ ರಾಜಕಾರಣಿ ಸೇರಿದ್ದಾನೆ, ಏನು ಎಲ್ಲ ಗೊತ್ತಾಗುತ್ತೆ ಅದರಲ್ಲಿ. ಓಕೆ. ಸುದಿಷ್ಟು ವಿಷ್ಣು ಸರ್ ಅವರ ಆತ್ಮೀಯ ಸ್ನೇಹಿತರಂತಹ ರಂಜಿತ್ ಸಿಂಗ್ ಅವರ ಮಾತುಗಳು. ಕ್ಯಾಂಪರ್ಸನ್ ರುದ್ರೇಶ್ ಜೊತೆಗೆ ವಿಜಯ್ ಪಟ್ಟದರ್, ಏಷ್ಯಾನೆಟ್ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.